ರಾಜ್ಯದಾದ್ಯಂತ ಸಿಲಿಂಡರ್ ಬೆಲೆ ಹೆಚ್ಚಳ ಆಗಿದೆ. ಜೊತೆಗೆ ಕೊರತೆಯೂ ಕೂಡ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಜನ ಪರ್ಯಾಯ ವ್ಯವಸ್ಥೆಯ ಕಡೆಗೆ ಮುಖ ಮಾಡ್ತಿದ್ದಾರೆ. ಇಂಡಕ್ಷನ್ ಸ್ಟವ್ ಕಡೆಗೆ ಮುಖ ಮಾಡಿದ್ದಾರೆ ಸಾರ್ವಜನಿಕರು. 3 ಪಟ್ಟು ಹೆಚ್ಚಾಗಿದೆಯಂತೆ ಇಂಡಕ್ಷನ್ ಸ್ಟವ್ಗಳ ಸೇಲು. ಸ್ಟಾಕ್ ಕೂಡ ಖಾಲಿ ಆಗ್ತಿದೆ ಅಂತ ಶಾಪ್ ಸಿಬ್ಬಂದಿ ಹೇಳ್ತಿದ್ದಾರೆ. ನಾವೊಂದು ಸೂಪರ್ ಮಾರ್ಕೆಟ್ ಅಲ್ಲಿ ವಿಚಾರಿಸಿದಾಗ ಸಿಕ್ಕಾಪಟ್ಟಿ ಹೆಚ್ಚಿಗೆ ಆಗ್ತಾ ಇದೆ ಇಂಡಕ್ಷನ್ ಸ್ಟವ್ನ ಸೇಲು ಅಂತ ಹೇಳ್ತಿದ್ದಾರೆ. ಸ್ಟಾಕು ಖಾಲಿ ಆಗ್ತಿದೆ. ಈಗ ಜನ ಪರ್ಯಾಯ ವ್ಯವಸ್ಥೆ ಒಂದು ವೇಳೆ ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರೆ ಇರ್ಲಿ ಅಂತ ಭಾವಿಸಿ ತೆಗೆದುಕೊಳ್ತಾ ಇದ್ದಾರೋ ಅಂತ ಗೊತ್ತಿಲ್ಲ. ಇಂಡಕ್ಷನ್ ಸ್ಟವ್ಗಳಿಗೆ ಏಕಾಏಕಿ ಬೇಡಿಕೆ ಬಂದಿದೆ. ಎಲ್ಲ ಗ್ಯಾಸ್ ಎಲ್ಲ ಮತ್ತೆ ಅಲ್ಲೇನೋ ಯುದ್ಧ ಹಾಗೆ ಸ್ಟ್ರೈಕ್ ಆಗಿ ಮಾಡಿಬಿಟ್ಟು ಗ್ಯಾಸು ಸಿಗ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲ ಇಂಡಕ್ಷನ್ ಕಡೆಗೆ ಬಂದಿದ್ದಾರೆ ಜನಗಳು. ಬಟ್ ಅದು ಈ ಥರ ಆಗಬಾರ್ದಾಗಿತ್ತು. ಸಮಸ್ಯೆ ಜಾಸ್ತಿ ಆಗಿದೆ, ಸಿಕ್ಕಾಪಟ್ಟೆ ಸೇಲ್ ಆಗ್ತಾ ಇದೆ. ಬಟ್ ಕಂಪ್ನಿಗಳು ಸ್ಟಾಕ್ ಇಲ್ಲ, ನಾವು ಬೇರೆ ಕಡೆಯಿಂದ ತರಿಸಿ ಸೇಲ್ ಮಾಡ್ತಾ ಇದ್ದೀವಿ. ಸೊ ಜನಕ್ಕೆ ತುಂಬ ತೊಂದರೆ ಆಗಿದೆ ಮೇಡಮ್. ಮೊದಲು ಮೇಡಮ್ ದಿನಕ್ಕೆ 1 or 2 ಮೆಂಬರ್ಸ್ ಆಗ್ತಾಯಿತ್ತು, 1 or 2 ನಂಬರ್ಸ್ ಆಗ್ತಾಯಿತ್ತು. ಇವಾಗ ಡೈಲಿ 13 to 15 ಆಗುತ್ತೆ. ಆದರೂ ಸ್ಟಾಕ್ ಅವೈಲೇಬಲ್ ಇಲ್ಲ. ನಮ್ಮ ಹತ್ರ ಸುಮಾರು ಕಂಪನಿ ಇದೆ, ಅಪ್ ಟು ಒಂದು 7 to 8 ಕಂಪನಿ ಇದೆ. ಪ್ರಿಸ್ಟೇಜು, ಪಿಜನ್ನು, ಗ್ರೀನ್ ಚೀಫು, ಕ್ಯಾಫು, ಮತ್ತು ವಂಡರ್ ಚೀಫು, ಮತ್ತು ವಿ ಗಾರ್ಡು, ಸುಮಾರು 7-8 ಕಂಪ್ನಿ ಇದೆ. ಯಾವ ಕಂಪ್ನಿ ಸ್ಟಾಕ್ ಇಲ್ಲ. ಡೈಲಿ ಇವಾಗ 20-25 ಮೆಂಬರ್ಸ್ ಆಗ್ತಾಯಿದೆ. ಆದರೂ ಬಟ್ಟು ಸ್ಟಾಕ್ ಸಿಗ್ತಾ ಇಲ್ಲ. ಸ್ವಲ್ಪ ಜನಕ್ಕೆ ತುಂಬ ತೊಂದರೆ ಆಗಿದೆ. ಓಕೆ ಮೇಡಮ್, ಎಲ್ಲ ಮೀಡಿಯಮ್ ಎಲ್ಲ ಬರ್ತಾಯಿದೆ ಮೇಡಮ್. ಅದರೊಳಗೆ ಕ್ಯಾಟಗಿರಿ ಅಂತ ಅಪ್ಸೇಲ್ಸು ನಾರ್ಮಲ್ ಅಂತೆಲ್ಲ ಎಲ್ಲ ಬಂದವು. ಯಾಕೆ ಅಂತಂದರೆ ಈಗ ಮನೇಲಿ ಅಡುಗೆ ಮಾಡ್ಕೋಬೇಕು, ಹೋಟೆಲ್ಗೆ ಹೋದ್ರೆ ದುಬಾರಿ ಆಗಿದೆ. ಅವರು ಗ್ಯಾಸ್ ರೇಟ್ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಯಾಕೆ ಅಂತಾರೆ ಈಗ ಗ್ಯಾಸ್ ಇಲ್ಲ ಅಂತಂದ್ರೆ ಸ್ವಲ್ಪ ರೈಸು ಸಾಂಬಾರು ಮಾಡ್ಕೊಳಕ್ಕೆ ಬೇಕಲ್ವಾ. ಎಲ್ಲರಿಗೂ ಬೇಕು, ದೊಡ್ಡವ್ರಿಗೂ ಬೇಕು, ಶ್ರೀಮಂತರಿಗೂ ಬೇಕು, ಬಡವ್ರಿಗೂ ಬೇಕು, ಎಲ್ಲ ಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಜಾಸ್ತಿ ಸೇಲ್ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.